ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರದನಿಗೂ ಅಕಂಪನನಿಗೂ ನಡೆದ ಸಂವಾದವು ಎಂಬ 262ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ಪಿತಾಮಹ, ಇದು ಈ ರಣರಂಗದ ಮಧ್ಯದಲ್ಲಿ ಮಹಾಬಲಾಢ್ಯರೆನಿಸಿದ ಎಷ್ಟೋ ಮಂದಿ ರಾಜರು ಸತ್ವ ಹುಡುಗಿ ನೆಲದಲ್ಲಿ ಮಲಗಿರುವರು. ಒಬ್ಬೊಬ್ಬರು ಭಯಂಕರವಾದ ಸೈನ್ಯಗಳುಳ್ಳವರು, ಒಬ್ಬೊಬ್ಬರು 10,000 ಆನೆಗಳ ಬಲವುಳ್ಳವರು. ಇಂತಹವರೆಲ್ಲರೂ ಹೀಗೆ ತಮಗೆ ಸಮಾನವಾದ ತೇಜಸ್ಸು ಬಲವು ಉಳ್ಳ ಬೇರೆ ಮನುಷ್ಯರಿಂದಲೇ ಹತರಾಗಿ ಬಿದ್ದಿರುವರಲ್ಲ. ನಾನು ಇವರನ್ನು ಕೊಲ್ಲಬಲ್ಲವನು ಒಬ್ಬನಾದರೂ ಇರುವನೆಂದು ತಿಳಿದಿರಲಿಲ್ಲ. ಇವರು ಬಲ ಪರಾಕ್ರಮಗಳಲ್ಲಿ ಎಣೆಯಿಲ್ಲದವರು, ಒಳ್ಳೆ ಧೀಮಂತರು, ಪ್ರಾಜ್ಞರು. ಅಂತಹವರು ಈಗ ಪ್ರಾಣವನ್ನು ಬಿಟ್ಟು ನೆಲದಲ್ಲಿ ಮಲಗಿರುವರಲ್ಲ. ಇವರನ್ನು ಜನರು ಮೃತರೆಂದು ಹೇಳುವರು. ಭಯಂಕರ ಪರಾಕ್ರಮವುಳ್ಳ ಇವರಲ್ಲಿಯೂ ಮೃತರೆಂಬ ವ್ಯವಹಾರವು ಹೇಗೆ? ಈ ವಿಷಯದಲ್ಲಿ ನನಗೊಂದು ದೊಡ್ಡ ಸಂದೇಹ ಉಂಟಾಗಿದೆ. ಮರಣವೆಂಬುದು ಯಾರಿಗೆ, ಎಲ್ಲಿಂದ ಬರುವುದು, ಅದು ಯಾರಿಂದ ಉಂಟಾಗುವುದು, ಯಾವ ಕಾರಣಕ್ಕಾಗಿ ಮೃತ್ಯುವು ಪ್ರಾಣಿಗಳನ್ನು ಹೀಗೆ ಸಾಗಿಸಿಕೊಂಡು ಹೋಗುವುದು? ಮರಣವೆಂದರೆ ಅದು ಯಾವುದಕ್ಕೆ? ಸ್ಥೂಲ ಶರೀರಕ್ಕೋ, ಲಿಂಗ ಶರೀರಕ್ಕೋ, ಆತ್ಮಕ್ಕೋ? ಈ ವಿವರವನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಕುಮಾರ, ಕೇಳು. ಹಿಂದೆ ಕೃತಯುಗದಲ್ಲಿ ಕಂಪನನೆಂಬ ರಾಜನಿದ್ದನು. ಅವನು ಒಮ್ಮೆ ಯುದ್ಧದಲ್ಲಿ ತನ್ನ ಪರಿವಾರಗಳನ್ನೆಲ್ಲ ಕಳೆದುಕೊಂಡು ಕೊನೆಗೆ ಶತ್ರುಗಳ ಕೈಯಲ್ಲಿ ಸಿಕ್ಕಿಬಿದ್ದನು. ಅವನಿಗೆ ವಿಷ್ಣುವಿಗೆ ಸಮಾನವಾದ ಬಲವುಳ್ಳ ಹರಿ ಎಂಬ ಮಗನಿದ್ದನು. ಅವನು ತನ್ನ ಸೈನ್ಯದೊಡನೆ ಶತ್ರುಗಳಿಂದ ಹತನಾದನು. ಹೀಗೆ ಪುತ್ರನನ್ನು ಯುದ್ಧದಲ್ಲಿ ಬಲಿಕೊಟ್ಟು ಶತ್ರುಗಳ ಕೈಗೆ ಸಿಕ್ಕಿಬಿದ್ದ ಅಕಂಪನನು ಆಗಲೂ ಶಾಂತನಾಗಿಯೇ ಇದ್ದನಂತೆ. ಏಕೆಂದರೆ ಅವನು ಆ ಕಷ್ಟದಲ್ಲಿ ಇರುವಾಗ ಭೂಸಂಚಾರ ಮಾಡುತ್ತಿದ್ದ ನಾರದನು ಆಕಸ್ಮಿಕವಾಗಿ ಅವನನ್ನು ಸಂಧಿಸಿದನು. ಆಗ ರಾಜನು ತನ್ನ ಕಷ್ಟವನ್ನು, ತನಗುಂಟಾದ ಪುತ್ರ ವಿಯೋಗವನ್ನು ಆ ನಾರದನಲ್ಲಿ ಹೇಳಿಕೊಂಡನು. ಆಗ ನಾರದನು ಅವನಿಗೆ ಸಮಾಧಾನವನ್ನು ಉಂಟುಮಾಡುವ ವಾಕ್ಯಗಳಿಂದ ಅವನೊಡನೆ ಹೀಗೆಂದು ಹೇಳುವನು. ಓ ರಾಜೇಂದ್ರ, ಬಹಳ ವಿಸ್ತಾರವಾದ ದೊಡ್ಡ ಕಥೆಯೊಂದನ್ನು ಅದು ನಡೆದ ರೀತಿಯಲ್ಲಿ ಮತ್ತು ನಾನು ಕೇಳಿದ ವಿಧದಲ್ಲಿ ನಿನಗೆ ತಿಳಿಸುವೆನು. ಬ್ರಹ್ಮನು ಸೃಷ್ಟಿಕಾಲದಲ್ಲಿ ಅನೇಕ ಪ್ರಜೆಗಳನ್ನು ಸೃಷ್ಟಿಸಿದನು. ಆ ಪ್ರಜೆಗಳು ದಿನ ದಿನಕ್ಕೆ ಬೆಳೆದರು. ಅವರ ಸಂತತಿಯು ವೃದ್ಧಿ ಹೊಂದುತ್ತಾ ಬಂದಿತು. ಹುಟ್ಟಿದವನು ಒಬ್ಬನಾದರೂ ಸಾಯಲಿಲ್ಲ. ಲೋಕದಲ್ಲಿ ಪ್ರಾಣಿಗಳು ಆವರಿಸದ ಸ್ಥಳವು ಸ್ವಲ್ಪವಾದರೂ ಇರಲಿಲ್ಲ. ಉಸಿರಾಡುವುದಕ್ಕೂ ಸ್ಥಳವಿಲ್ಲದಂತೆ ತ್ರೈಲೋಕ್ಯವು ದಟ್ಟವಾಗಿ ತುಂಬಿಹೋಯಿತು. ಆಗ ಬ್ರಹ್ಮನಿಗೆ ಈ ಪ್ರಾಣಿಗಳ ಸಂಖ್ಯೆಯನ್ನು ತಗ್ಗಿಸುವುದು ಹೇಗೆಂಬ ಚಿಂತೆಯು ಹುಟ್ಟಿತು. ಎಷ್ಟು ಚಿಂತಿಸಿದರೂ ಬ್ರಹ್ಮನಿಗೆ ಪ್ರಾಣಿಗಳನ್ನು ಸಂಹರಿಸುವ ಉಪಾಯವು ತೋರಲಿಲ್ಲ. ಅದರಿಂದ ಅವನ ಬುದ್ಧಿಯು ಕಲಗಿ ಮಹಾ ಕ್ರೋಧವುಂಟಾಗಿತು. ಆ ಕೋಪಾವೇಶದಿಂದ ಅವನ ಇಂದ್ರಿಯಗಳಲ್ಲಿ ಅಗ್ನಿಯು ಹುಟ್ಟಿ, ಆ ಅಗ್ನಿಯಿಂದ ಭೂಮ್ಯಾಕಾಶಗಳು, ಸ್ವರ್ಗವು, ಚರಾಚರಾತ್ಮಕವಾದ ಜಗತ್ತೆಲ್ಲವೂ ದಗ್ಧವಾಗಲಾರಂಭಿಸಿತು. ಆಗ ವೇದಗಳಿಗೂ ಯಜ್ಞಗಳಿಗೂ ಪತಿ ಎನಿಸಿಕೊಂಡ ಜಟಾಧಾರಿಯಾದ ಶಿವನು ಈ ಅನರ್ಥವನ್ನು ತಪ್ಪಿಸುವುದಕ್ಕಾಗಿ ಬ್ರಹ್ಮನಲ್ಲಿ ಮೊರೆಹೊಕ್ಕನು. ಪ್ರಜೆಗಳ ಹಿತವನ್ನು ಕೋರಿ ತನ್ನಲ್ಲಿಗೆ ಬಂದ ಆ ಶಿವನನ್ನು ನೋಡಿ ಬ್ರಹ್ಮನು, ಓ ಶಂಭು, ನಿನ್ನ ಕೋರಿಕೆ ಏನು ಹೇಳು, ನಾನು ನಡೆಸಿಕೊಡುವೆನು ಎಂದನು. ಇದು 262ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.